ಆತ್ಮೀಯ ನೋಡುಗ ಮಿತ್ರರೇ, ಏಮ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯ ಮೂಲಕ ನಾವು ಇತ್ತೀಚೆಗೆ ನಡೆದಂಥ SDA ಎಕ್ಸಾಮ್ನಲ್ಲಿ ಕೇಳಲಾಗಿರುವ ಪ್ರಮುಖ ಕಂಪ್ಯೂಟರ್ನ ಪ್ರಶ್ನೆಗಳ ಕುರಿತು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದೀಸ್ ಈಸ್ ನಾಟ್ ಆನ್ ಔಟ್ಪುಟ್ ಡಿವೈಸ್? ಅಂದರೆ ಈ ಕೆಳಗೆ ನೀಡಿರುವಂಥ ಒಂದು ಆಪ್ಷನ್ಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ? ಪ್ರಿಂಟರ್ ಇದು ಔಟ್ಪುಟ್ ಡಿವೈಸ್, ಸ್ಪೀಕರ್ ಇದು ಔಟ್ಪುಟ್ ಡಿವೈಸ್, ಮಾನಿಟರ್ ಇದು ಔಟ್ಪುಟ್ ಡಿವೈಸ್, ಕೀಬೋರ್ಡ್ ಇದೊಂದು ಔಟ್ಪುಟ್ ಡಿವೈಸ್ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ವರ್ಡ್ ಫೈಲ್ಸ್? ಇಲ್ಲಿ ಕೆಳಗೆ ನೀಡಿರುವಂತಹ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಡಾಟ್ ಇದು ವರ್ಡ್ ಎಕ್ಸ್ಟೆನ್ಷನ್ ಫೈಲ್ ಅಲ್ಲ. ಇನ್ನು ಬಿ ಡಾಕ್ ಸರಿಯಾದ ಉತ್ತರ, ಏಕೆಂದರೆ ಎಕ್ಸ್ಟೆನ್ಷನ್ ಆಫ್ ವರ್ಡ್ ಫೈಲ್ಸ್ ಅನ್ನು ನಾವು ಡಾಕ್ ಅಂಥೇಳಿ ಸೇವ್ ಮಾಡ್ತೀವಿ, ಅದು ಸೇವ್ ಆಗುತ್ತೆ. ಇನ್ನು ಸಿ ಇದು ಕೂಡ ಟೆಕ್ಸ್ಟ್ ಸರಿಯಾದ ಉತ್ತರ ಅಲ್ಲ, ಇದು ಮುಂದಿನ PPT ಇದು ಕೂಡ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಬಿ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕಾಪಿ ದ ಸೆಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ದಿ ಡಾಕ್ಯುಮೆಂಟ್? ಅಂದರೆ ಈ ಡಾಕ್ಯುಮೆಂಟಲ್ಲಿ ನಾವು ಕಾಪಿ ಮಾಡಲು ಬಳಸಲಾಗುವಂತಹ ಶಾರ್ಟ್ಕಟ್ ಕೀ ಯಾವುದು? ಸೊ ಮೊದಲನೇದು Ctrl+C, ಮೊದಲನೇದೇ ಉತ್ತರ ಸರಿಯಾದ ಉತ್ತರ, ಆಪ್ಷನ್ ಎ Ctrl+C ಅನ್ನು ನಾವೇನು ಮಾಡ್ತೀವಿ, ಯಾವುದೇ ಒಂದು ಡಾಕ್ಯುಮೆಂಟನ್ನು ಕಾಪಿ ಮಾಡಲು ಬಳಸ್ತೀವಿ. Ctrl+P ಇದನ್ನು ನಾವು ಪ್ರಿಂಟ್ ಮಾಡಲು ಬಳಸುತ್ತೇವೆ. Ctrl+X ಇದನ್ನು ನಾವು ಯಾವುದೇ ಒಂದು ಡಾಕ್ಯುಮೆಂಟನ್ನು ಕಟ್ ಮಾಡಲು ಬಳಸುತ್ತೇವೆ. Ctrl+V ಇದನ್ನು ನಾವು ಇದನ್ನು ಒಂದು ಕಟ್ ಮಾಡಿರುವಂಥ ಅಥವಾ ಕಾಪಿ ಮಾಡಿರುವಂಥ ಡಾಕ್ಯುಮೆಂಟನ್ನು ಪೇಸ್ಟ್ ಮಾಡಲು ಬಳಸುತ್ತೇವೆ. ಮುಂದಿನ ಪ್ರಮುಖವಾದಂಥ ಇನ್ನೊಂದು ಪ್ರಶ್ನೆ, ಇಮೇಲ್ ಸ್ಟ್ಯಾಂಡ್ಸ್ ಫಾರ್? ಅಂದರೆ ಇಮೇಲ್ ಇದರ ವಿಸ್ತೃತ ರೂಪ ಅನ್ನಬಹುದು. ಮೊದಲನೇ ಆಪ್ಷನ್ ಇಲ್ಲಿ ಎಲೆಕ್ಟ್ರಾನಿಕ್ ಮೇಲ್. ಇಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಇದರ ಸರಿಯಾದ ಉತ್ತರವಾಗಿದೆ. ಬಿ ಎನ್ಹ್ಯಾನ್ಸ್ಡ್ ಮೇಲ್ ಅಲ್ಲ. ಸಿ ಎಲೆಕ್ಟ್ರಿಕ್ ಮೇಲ್ ಅಲ್ಲ. ಡಿ ಎಲೆಕ್ಟ್ರಿಕಲ್ ಮೇಲ್. ಇವು ಯಾವ ಕೂಡ ಸರಿಯಾದ ಉತ್ತರವಲ್ಲ, ಕೇವಲ ಎ ಇದರ ಸರಿಯಾದ ಉತ್ತರವಾಗಿದೆ. ಎಕ್ಸ್ಪ್ಯಾಂಡ್ MBPS. ಸೊ MBPS ಇದನ್ನು ವಿಸ್ತರಿತ ರೂಪ ಹೇಳ್ರಿ. ಆಪ್ಷನ್ ಎ ಮಿನಿ ಬೈಟ್ಸ್ ಪರ್ ಸೆಕೆಂಡ್ ಸರಿಯಾದ ಉತ್ತರವಲ್ಲ. ಬಿ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಸರಿಯಾದ ಉತ್ತರ, ಬಿ ಇದರ ಸರಿಯಾದ ಉತ್ತರ. ಮಿನಿ ಬಿಟ್ಸ್ ಪರ್ ಸೆಕೆಂಡ್ ಸರಿಯಾದ ಉತ್ತರವಲ್ಲ. ಮೆಗಾ ಬೈಟ್ ಪರ್ ಸೆಕೆಂಡ್ ಸರಿಯಾದ ಉತ್ತರವಲ್ಲ, ಇದರ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಸೊ MBPS ಅನ್ನು ಇದು ಇಂಟರ್ನೆಟ್ ಸ್ಪೀಡನ್ನು ಅಳೆಯೋದಕ್ಕೋಸ್ಕರ ನಾವು ಇದನ್ನು ಬಳಸ್ತೀವಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ರೈಮರಿ ಮೆಮರಿ? ಈ ಕೆಳಗೆ ಕೊಟ್ಟಿರುವ ಮೆಮರಿಗಳಲ್ಲಿ ಯಾವುದು ಪ್ರಾಥಮಿಕ ಮೆಮರಿ ಆಗಿದೆ? ಸೊ ಇದು ನೋಡ್ರಿ, ಆಪ್ಷನ್ ಎ ರೋಮ್, ರೀಡ್ ಓನ್ಲಿ ಮೆಮರಿ, ಅದು ಅಲ್ಲ. ಬಿ CD ರೋಮ್, ಇದು ಕೂಡ ಅಲ್ಲ. ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮರಿ, ಇದು ಕೂಡ ಅಲ್ಲ. EP ರೋಮ್, ಇದು ಕೂಡ ಅಲ್ಲ. ಡಿ ರ್ಯಾಮ್, ಇದು ಸರಿಯಾದ ಉತ್ತರ. ಇದು ಪ್ರೈಮರಿ ಮೆಮರಿ, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇದನ್ನು ಟೆಂಪ್ರರಿ ಮೆಮರಿ ಕೂಡ ಅಂತ ನಾವು ಇದನ್ನು ಕರೆಯುತ್ತೇವೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಇಂಥ ವಿಡಿಯೋಗಳಿಗೋಸ್ಕರ ಇದನ್ನು ನೀವು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ನಿಮ್ಮ ಗೆಳೆಯರಿಗೆ ತಲುಪಿಸಿ. ಧನ್ಯವಾದಗಳು.